ಬೂದೇಶ್ವರ ಮತ್ತು ಬೂದೇಶ್ವರಿ ದೇವಸ್ಥಾನದ ಇತಿಹಾಸವು ದೈವಿಕ ಆಶೀರ್ವಾದಗಳನ್ನು ಎತ್ತಿ ತೋರಿಸುತ್ತದೆ. ಇದು ಸಂತೋಷ ಮತ್ತು ದೀರ್ಘಾಯುಷ್ಯವನ್ನು ನೀಡುತ್ತದೆ. ಒಬ್ಬ ವ್ಯಕ್ತಿಯು 100 ವರ್ಷಗಳನ್ನು ಮೀರಿ ಆನಂದದಿಂದ ಬದುಕಲು ಸಹಾಯ ಮಾಡುತ್ತದೆ. ಈ ದೇವಾಲಯವನ್ನು ಉತ್ತರ ಕರ್ನಾಟಕದ ಕೊಪ್ಪಳದಿಂದ 4 ಬಾರಿ ಸಂಸತ್ ಸದಸ್ಯರಾಗಿ ಆಯ್ಕೆಯಾದ ಶ್ರೀ ಎಚ್.ಜಿ. ರಾಮುಲು ಅವರು ನಿರ್ಮಿಸಿದ್ದಾರೆ. ಇದು ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಬುದುಗುಂಪಾದಲ್ಲಿದೆ. ನಾನು ಡಾಕ್ಟರ್ ಎ. ಶಿವಸ್ವಾಮಿ. ನನಗೆ ಮಹಾಶಿವನಾಡಿಯಲ್ಲಿ 40 ವರ್ಷಗಳ ಅನುಭವವಿದೆ. ಇದು ಕೌಶಿಕ ಅಗಸ್ತ್ಯ ಮಹಾಶಿವನಾಡಿಯಲ್ಲಿ ಪ್ರಪಂಚದ ಜನರಿಗೆ ಮಾರ್ಗದರ್ಶನ ನೀಡುವ ದೈವಿಕ ಸೇವೆಯಲ್ಲಿ 5ನೇ ತಲೆಮಾರು. ನಾನು ನಾಡಿ ಭವಿಷ್ಯವಾಣಿಗಳನ್ನು ಓದುತ್ತಿದ್ದರೂ ಮತ್ತು ಜನರಿಗೆ ಮಾರ್ಗದರ್ಶನ ನೀಡುತ್ತಿದ್ದರೂ, ನಾನು ನನ್ನ ಮಾಸಿವನಾಡಿ ಕಲಿಯುತ್ತಿದ್ದಾಗ ನನ್ನ ಶಿಷ್ಯನಾಗಿ ನನ್ನ ತಂದೆ ಹೇಳಿದ್ದನ್ನು ನಾನು ನೆನಪಿಸಿಕೊಳ್ಳುತ್ತೇನೆ. ಒಮ್ಮೆ ನನ್ನ ತಂದೆ ತಮಿಳು ಮಾತನಾಡುವ, ತೆಲುಗು ಮತ್ತು ಕನ್ನಡ ಭಾಷೆಗಳನ್ನು ಮಾತನಾಡುವ ರಾಮನೆಂಬುವವರು ನಾಡಿ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ ಮತ್ತು ಅವರ ಭೇಟಿಯ ನಂತರ ಅವರ ಮೂಲಕ ಇಡೀ ಜಗತ್ತು ಮಾರ್ಗದರ್ಶನ ಪಡೆಯುತ್ತದೆ ಮತ್ತು ಮಹಾಶಿವ ನಾಡಿಯಿಂದ ಪ್ರಯೋಜನ ಪಡೆಯುತ್ತದೆ ಎಂದು ಹೇಳಿದರು. ದೀರ್ಘಕಾಲದ ನಂತರ ನಾನು ಆ ತಾಳೆ ಎಲೆಗಾಗಿ ಹುಡುಕುತ್ತಿದ್ದಾಗ ರಾಮಲು ಎಂಬ ಹೆಸರು ಕಂಡು ನನಗೆ ಆಶ್ಚರ್ಯವಾಯಿತು ಮತ್ತು ನಂತರ ತಕ್ಷಣವೇ ಆ ಮಹಾನ್ ಆತ್ಮದ ಭೇಟಿಯ ಬಗ್ಗೆ ನನ್ನ ತಂದೆಗೆ ತಿಳಿಸಿದೆ. ಆಗ ನನ್ನ ತಂದೆಯವರು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ, ಗೌರವಾನ್ವಿತ ರಾಮಲುಜಿ ಅವರಿಗೆ ಸಂತೋಷ ಮತ್ತು ಆಶ್ಚರ್ಯವಾಗುವಂತೆ ನಾಡಿಯಿಂದ ತಿಳಿದ ಎಲ್ಲಾ ವಿವರಗಳನ್ನು ಇಂಗ್ಲಿಷ್ನಲ್ಲಿ ಹಂಚಿಕೊಂಡರು. ನಂತರ ಮಹಾಶಿವ ನಾಡಿಯ ಮಾರ್ಗದರ್ಶನದ ಪ್ರಕಾರ ನನ್ನ ತಂದೆಯವರಿಂದ ತಿರುವಿಡೈ ಮರುದೂರ್ನಲ್ಲಿ ಪಂಚಾಕ್ಷರ ಮಂತ್ರ ಉಪದೇಶವನ್ನು ಅವರು ಪಡೆದರು. ಅಂದಿನಿಂದ ಮಹಾಶಿವ ನಾಡಿಯ ಹೆಸರು ಮತ್ತು ಖ್ಯಾತಿ ಕಾಡ್ಗಿಚ್ಚಿನಂತೆ ಜಗತ್ತಿಗೆ ಹರಡಲು ಪ್ರಾರಂಭಿಸಿತು. ಈ ಎಲ್ಲಾ ಘಟನೆಗಳು ತಮಿಳುನಾಡು ರಾಜ್ಯದ ಮಯಿಲಾಡುತುರೈ ಜಿಲ್ಲೆಯ ವೈತೀಶ್ವರನ್ ಕೋಯಿಲ್ನಲ್ಲಿರುವ ಗೌರವಾನ್ವಿತ ಗುರೂಜಿ ಡಾಕ್ಟರ್ ಎ. ಶಿವಸ್ವಾಮಿ ಅವರ ಕಚೇರಿಯಲ್ಲಿ ನಡೆದಿವೆ. ರಾಮಲಾಲಾಜಿ ಅವರ ನಿರ್ದೇಶನದಂತೆ ಹಲವು ರಾಜ್ಯ ಮತ್ತು ಕೇಂದ್ರ ರಾಜಕಾರಣಿಗಳು, ಮಂತ್ರಿಗಳು, ಉದ್ಯಮಿಗಳು ತಮ್ಮ ಜೀವನದಲ್ಲಿ ಉತ್ತಮ ಫಲಿತಾಂಶಕ್ಕಾಗಿ ನಮ್ಮ ಕೇಂದ್ರದಿಂದ ದೈವಿಕ ಮಹಾಶಿವ ನಾಡಿ ಮಾರ್ಗದರ್ಶನ ಪಡೆಯಲು ಇಲ್ಲಿಗೆ ಬರುತ್ತಿದ್ದರು. ಈ ಪಟ್ಟಿಯಲ್ಲಿರುವ ಹೆಸರುಗಳನ್ನು ಬದಲಾಯಿಸಿಲ್ಲ. ಮಾಜಿ ರಾಷ್ಟ್ರಪತಿಗಳಾದ ಮಾನ್ಯ ಪ್ರಣಬ್ ಮುಖರ್ಜಿ, ಮಾಜಿ ಪ್ರಧಾನಮಂತ್ರಿ ಮಿಸ್ಟರ್ ಎಚ್.ಡಿ. ದೇವೇಗೌಡ ಅಥವಾ ಗೃಹ ಸಚಿವರಾದ ಮಾನ್ಯ ಅಮಿತ್ ಶಾ, ಕರ್ನಾಟಕದ ಮಾಜಿ ಕೇಂದ್ರ ಸಚಿವರಾದ ಮಾನ್ಯ ಜಾಫರ್ ಷರೀಫ್, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಬಂಗಾರಪ್ಪ, ಮಾಜಿ ಕೇಂದ್ರ ಸಚಿವರಾದ ಮಾನ್ಯ ಬಲರಾಮ್ ಜಾಖರ್, ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ರಾಜಶೇಖರ ರೆಡ್ಡಿ, ಮಾಜಿ ಕೇಂದ್ರ ಸಚಿವರಾದ ಮಾನ್ಯ ಕಿಶೋರ್ ಚಂದ್ರ ದೇವ್, ಮಾಜಿ ಕೇಂದ್ರ ಸಚಿವರಾದ ಮಾನ್ಯ ಉನ್ನಿಕೃಷ್ಣನ್, ಮಾಜಿ ಕೇಂದ್ರ ಸಚಿವರಾದ ಮಾನ್ಯ ಗುರುದಾಸ್ ಕಾಮತ್, ಮಾಜಿ ಕೇಂದ್ರ ಸಚಿವರಾದ ಮಾನ್ಯ ರಾಜೇಶ್ ಪೈಲಟ್, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಜಗದೀಶ್ ಶೆಟ್ಟರ್, ಹಾಲಿ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಡಿ.ಕೆ. ಶಿವಕುಮಾರ್, ಸಚಿವ ಶಿವರಾಜ್ ತಂಗಡಿ, ಕರ್ನಾಟಕದ ಮಾಜಿ ಸಂಸದರಾದ ಮಿಸ್ಟರ್ ಡಿ.ಕೆ. ಸುರೇಶ್, ಹಾಲಿ ಸಚಿವ ಮಿಸ್ಟರ್ ಎನ್.ಎಸ್. ಬೋಸೆರಾಜು, ಮಾಜಿ ಸಚಿವ ಮಿಸ್ಟರ್ ಕೆ.ಎಸ್. ಈಶ್ವರಪ್ಪ, ಚಲನಚಿತ್ರೋದ್ಯಮದ ಜನರು ಕ್ರಮವಾಗಿ ಸಂಜಯ್ ದತ್, ಗೌರವಾನ್ವಿತ ಚಿರಂಜೀವಿ, ಗೌರವಾನ್ವಿತ ಮಮತಾ ಕುಲಕರ್ಣಿ, ಮಿಸ್ಟರ್ ಕಾರ್ತಿಕ್ ಚಿದಂಬರಂ ಇತ್ಯಾದಿ ಇದ್ದಾರೆ. ಮತ್ತು ಅನೇಕ ದೇಶಗಳ ಅನೇಕ ವ್ಯಾಪಾರಸ್ಥರು ಸಹ ತಮ್ಮ ಮಹಾಶಿವನಾಡಿಯನ್ನು ಅವರಿಂದಲೇ ತಮ್ಮ ಪ್ರಯೋಜನಕ್ಕಾಗಿ ಪಡೆಯಲು ನಿರ್ದೇಶಿಸಲಾಗಿದೆ. ಈ ರೀತಿಯಲ್ಲಿ ಅನೇಕ ಪ್ರತಿಷ್ಠಿತ ವ್ಯಕ್ತಿಗಳು ಮಹಾಶಿವನಾಡಿಯಿಂದ ತಮ್ಮ ಭವಿಷ್ಯದ ಮಾರ್ಗದರ್ಶನವನ್ನು ಪಡೆಯುತ್ತಿದ್ದಾರೆ. ಇನ್ನೂ ಅದೃಷ್ಟವಶಾತ್ ಮತ್ತು ಗಮನಾರ್ಹವಾಗಿ ವಿಸ್ತೃತ ದೀರ್ಘಾಯುಷ್ಯದೊಂದಿಗೆ ದೀರ್ಘ ಜೀವನವನ್ನು ನಡೆಸಲು ಭಗವಾನ್ ರಾಮ, ಭಗವಾನ್ ಶಿವ ಮತ್ತು ದೇವಿ ಪರಾಂಬ್ರಹ್ಮಿ ಅವರಿಂದ ಆಶೀರ್ವಾದ ಪಡೆದ ಏಕೈಕ ಧನ್ಯ ಪುತ್ರರಾಗಿದ್ದಾರೆ ಗೌರವಾನ್ವಿತ ರಾಮುಲುಜಿ. ಇದು ಕೋಟಿ ಜನರಲ್ಲಿ ಒಬ್ಬರಿಗೆ ಸಂಭವಿಸುವ ಅಪರೂಪದ ಘಟನೆ ಮತ್ತು ಅವರ ಆತ್ಮವು ಅಸಾಧಾರಣವಾಗಿದ್ದು, ಭಗವಾನ್ ರಾಮನ ಇಚ್ಛೆಯನ್ನು ಪೂರೈಸಲು ಒಬ್ಬರು ಬಂದಿದ್ದಾರೆ. 1982 ರಿಂದ 1983 ಅವಧಿಯು ಅವರ ಸ್ನೇಹಿತರಾದ ಗೌರವಾನ್ವಿತ ಜಾಫರ್ ಷರೀಫ್ ಅವರೊಂದಿಗೆ ಅವರು ಭೇಟಿ ನೀಡಿದ ಅವಧಿಯಾಗಿತ್ತು. ಆ ಸಮಯದಲ್ಲಿ ಅವರಿಬ್ಬರು ಸಂಸತ್ತಿನ ಸದಸ್ಯರಾಗಿದ್ದರು. ಅವರ ಆಶೀರ್ವಾದದ ಹೊರತಾಗಿ ಅವರು ಮಹಾಶಿವನಾಡಿಯ ನಿಖರತೆ ಮತ್ತು ಸತ್ಯಾಸತ್ಯತೆಗೆ ಸಂಬಂಧಿಸಿದಂತೆ ಅನೇಕ ಸಂಶೋಧನೆಗಳ ನಂತರವಷ್ಟೇ ಅದನ್ನು ನಂಬಲು ಬಂದಿದ್ದರೂ ಸಹ ನಮ್ಮ ಕೇಂದ್ರದಿಂದ ತಮ್ಮ ಸಂತೋಷಕ್ಕಾಗಿ ಪರಿಹಾರವನ್ನು ಪಡೆದರು. ಒಮ್ಮೆ ನಾಡಿ ಅವರ ಅರಿವಾದ ನಂತರ ಅವರು ಬಲವಾದ ನಂಬಿಕೆಯುಳ್ಳವರಾದರು ಮತ್ತು ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಲು ಪ್ರಾರಂಭಿಸಿದರು.
ಆರೂಢ ಕಾಂಡದ ಮೂಲಕ ಅವರು ಭಗವಾನ್ ಶಿವನ ದೇವಸ್ಥಾನವನ್ನು ನಿರ್ಮಿಸುವ ಅವರ ವಿನ್ಯಾಸವನ್ನು ಅಂತಿಮಗೊಳಿಸಿ ಮತ್ತು ನಿಗದಿಪಡಿಸಿದರು. ಆದರೆ ಸರಿಯಾದ ಸಮಯಕ್ಕಾಗಿ ಮತ್ತು ಮಹಾಶಿವನಾಡಿಯಿಂದ ದೈವಿಕ ಅನುಮತಿಯನ್ನು ಪಡೆಯಲು ಸುಮಾರು 15 ವರ್ಷಗಳ ಕಾಲ ಕಾಯುತ್ತಿದ್ದರು. ಒಮ್ಮೆ ತಮಿಳುನಾಡಿನ ತಿರುಕಡಿಯೂರ್ನಲ್ಲಿರುವ ಅಮೃತಕಡೇಶ್ವರ ದೇವಸ್ಥಾನದಲ್ಲಿ ಸಂತಾನವಿಲ್ಲದ ದಂಪತಿಗಳು ಭಗವಾನ್ ಶಿವ ಮತ್ತು ಪಾರ್ವತಿಯನ್ನು ಆಳವಾಗಿ ಧ್ಯಾನಿಸಿದ ನಂತರ ಒಂದು ವರವನ್ನು ಕೇಳಿದರು. ಅವರು ಮಗುವಿಗಾಗಿ ಕೇಳಿದರು. ಶಿವ ಮತ್ತು ಪಾರ್ವತಿ ಪ್ರತ್ಯಕ್ಷರಾಗಿ ಅವರಿಗೆ 16 ವರ್ಷಗಳ ಆಯಸ್ಸಿನ ಬುದ್ಧಿವಂತ ಮಗು ಬೇಕೇ ಅಥವಾ ದೀರ್ಘಾಯುಷ್ಯದ ಸಾಮಾನ್ಯ ಮಗು ಬೇಕೇ ಎಂದು ಕೇಳಿದರು. ಹೆತ್ತವರು ಮೊದಲನೆಯದನ್ನು ಬಯಸಿದರು, ಅಂದರೆ 16 ವರ್ಷಗಳ ಆಯಸ್ಸಿನ ಬುದ್ಧಿವಂತ ಮಗು. ಅವರಿಗೆ 16 ಸೀಮಿತ ವರ್ಷಗಳ ಆಯಸ್ಸಿನ ಜ್ಞಾನಿ ಮಗು ಸಿಗುವ ವರವನ್ನು ನೀಡಲಾಯಿತು. ನಂತರ ಮಾರ್ಕಂಡೇಯನೆಂಬ ಆ ಮಗು ಶಿವನ ಭಕ್ತನಾದನು. ಅವನಿಗೆ 16 ವರ್ಷ ವಯಸ್ಸಾದಾಗ ಅವನ ಕೊನೆಯ ನಿಮಿಷಗಳಲ್ಲಿ ಯಮನು ಅವನನ್ನು ಬೆನ್ನಟ್ಟಿದಾಗ ಅವನು ತಿರುಕ್ಕಡಿಯೂರಿಗೆ ಬಂದು ಯಮನಿಂದ ತನ್ನ ಜೀವವನ್ನು ಉಳಿಸುವಂತೆ ಶಿವನನ್ನು ಅಪ್ಪಿಕೊಂಡನು. ಅಷ್ಟರಲ್ಲಿ ಯಮನು ಆತ್ಮವನ್ನು ಸಾವಿನ ಮೂಲಕ ಕಟ್ಟಿಹಾಕಲು ಪಾಶದ ಹಗ್ಗ ಎಂದು ಕರೆಯಲ್ಪಡುವ ದಾರವನ್ನು ಎಸೆದಿದ್ದನು. ಮಗುವಿನ ಮೇಲೆ ಎಸೆದ ಆ ದಾರವು ಅದೇ ಸಮಯದಲ್ಲಿ ಶಿವನ ಮೇಲೆಯೂ ಬಿತ್ತು. ಇದು ಶಿವನಿಗೆ ಕೋಪ ತರಿಸಿ ಯಮನನ್ನು ನಾಶ ಮಾಡಲು ಮುಂದಾದನು. ಆದ್ದರಿಂದ ಗೌರವಾನ್ವಿತ ರಾಮಲು ತಮ್ಮ ಆಳವಾದ ಮತ್ತು ಬಲವಾದ ಭಕ್ತಿಯ ಕಾರಣ ತಮ್ಮ ತವರು ರಾಜ್ಯದಲ್ಲಿ ತಿರುಕ್ಕಡಿಯೂರಿನ ದೇವಿ ಅಭಿರಾಮಿ ಮತ್ತು ಭಗವಾನ್ ಅಮೃತಘಟೇಶ್ವರರಿಗಾಗಿ ಒಂದು ದೇವಾಲಯವನ್ನು ನಿರ್ಮಿಸಲು ನಿರ್ಧರಿಸಿದರು. ಕೊನೆಯದಾಗಿ 15 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ತಮ್ಮ ಗುರುವಿನ ಆಶೀರ್ವಾದದ ಮೂಲಕ ದೇವಾಲಯದ ನಿರ್ಮಾಣವನ್ನು ಪ್ರಾರಂಭಿಸಲು ಅವರಿಗೆ ವರ ಸಿಕ್ಕಿತು. ದೇವಾಲಯದ ಸ್ಥಳದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಮಯದಲ್ಲಿ ಸ್ಥಳದ ಬಗ್ಗೆ ಗಂಭೀರ ಚರ್ಚೆ ನಡೆಯುತ್ತಿದ್ದಾಗ ಒಂದು ಹುಣ್ಣಿಮೆಯ ದಿನ ಅವರು ತಮ್ಮ ಬುದ್ಧಗುಂಪಾ ರೆಸಾರ್ಟ್ಗೆ ಎದುರಿಗಿರುವ ಉದ್ಯಾನವನದಲ್ಲಿ ನಡೆಯುತ್ತಿದ್ದಾಗ ತಮ್ಮ ಕೈಯಲ್ಲಿ ದೀಪವನ್ನು ಹಿಡಿದಿರುವ ದೇವಿ ಅಭಿರಾಮಿಯನ್ನು ಕಂಡು ಆಶ್ಚರ್ಯಚಕಿತರಾದರು ಮತ್ತು ಈ ದರ್ಶನವು ತಕ್ಷಣವೇ ಮಾಯವಾಯಿತು. ತಕ್ಷಣವೇ ಈ ಪವಾಡದ ನಂತರ ದೇವಾಲಯದ ನಿರ್ಮಾಣಕ್ಕಾಗಿ ನಾಡಿ ಮೂಲಕ ಅದೇ ಸ್ಥಳವನ್ನು ಅಂತಿಮಗೊಳಿಸಲಾಯಿತು ಮತ್ತು ಶಿಲ್ಪಿಯ ಹೆಸರು ಮತ್ತು ಸ್ಥಳವನ್ನು ಸಹ ನಾಡಿ ಜ್ಯೋತಿಷ್ಯದಿಂದ ನೀಡಲಾಯಿತು. ಅದೇ ರೀತಿಯಲ್ಲಿ ಒಂದರ ನಂತರ ಒಂದರಂತೆ ಮುಂದುವರಿದ ನಿರ್ಮಾಣ ಕಾರ್ಯಗಳು ಮಹಾಶಿವ ನಾಡಿಯಿಂದ ಊಹಿಸಿದಂತೆಯೇ ನಡೆದವು. ಆ ಸ್ಥಳ ಮತ್ತು ದೇವಾಲಯದ ಬಗ್ಗೆ ಅನೇಕ ಅಮೂಲ್ಯವಾದ ಸತ್ಯಗಳು ಮತ್ತು ರಹಸ್ಯದ ಮಹತ್ವಗಳು ಮಹಾಶಿವ ನಾಡಿಯಿಂದ ಕಂಡುಬಂದಿವೆ. ತ್ರೇತಾಯುಗದಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣರು ಸೀತಾದೇವಿಯನ್ನು ಹುಡುಕುತ್ತಿರುವಾಗ ಅವರು ಕಿಷ್ಕಿಂಧೆಯಲ್ಲಿ ತಮ್ಮ ಶಿವ ಪೂಜೆಯನ್ನು ಮಾಡಿದರು. ನಂತರ ಅವರ ಸಂಕಲ್ಪದಲ್ಲಿ ಕಲಿಯುಗದಲ್ಲಿ ರಾಮನ್ ಎಂಬ ದಿವ್ಯಚೇತನವು ಶಿವ ಮತ್ತು ಪಾರ್ವತಿಯ ದೇವಸ್ಥಾನವನ್ನು ನಿರ್ಮಿಸುತ್ತದೆ ಎಂದು ನಿರ್ಧರಿಸಲಾಯಿತು. ನಂತರ ಅವರು ಹೋಗುವ ದಾರಿಯಲ್ಲಿ ಆಂಜನೇಯ ಮತ್ತು ಸುಗ್ರೀವರನ್ನು ಭೇಟಿಯಾದರು. ನಮ್ಮ ಶ್ರೇಷ್ಠ ಭಾರತೀಯ ಮಹಾಕಾವ್ಯಗಳು ಮತ್ತು ಗ್ರಂಥಗಳಲ್ಲಿ ಬರುವ ಈ ಸಂಗತಿಗಳು ನಮ್ಮೆಲ್ಲರಿಗೂ ಆಶ್ಚರ್ಯ ಮತ್ತು ಸಂತೋಷವನ್ನು ನೀಡುವಂತೆ ಮಹಾಶಿವ ನಾಡಿಯಲ್ಲಿಯೂ ಕಂಡುಬರುತ್ತವೆ. ಆದ್ದರಿಂದ ದೇವಾಲಯದ ನಿರ್ಮಾಣ ಕಾರ್ಯವು ಯಾವುದೇ ಅಡೆತಡೆಗಳಿಲ್ಲದೆ ಶೀಘ್ರವಾಗಿ ನಡೆಯಿತು. ದೇವಾಲಯಕ್ಕೆ ಭೂಧೇಶ್ವರರ್ ಮತ್ತು ಭೂಧೇಶ್ವರಿ ಎಂದು ಶಿವ ಮತ್ತು ಪಾರ್ವತಿ ದೇವಿಗೆ ಇಟ್ಟಿರುವ ಹೆಸರು ಪೂಜ್ಯ ರಾಮುಲುಜಿಯವರ ನಾಡಿ ಭವಿಷ್ಯದಿಂದಲೂ ಕಂಡುಬಂದಿದೆ. ಅನಿರೀಕ್ಷಿತವಾಗಿ ದೇವಾಲಯದ ನಿರ್ಮಾಣವು 90% ಪೂರ್ಣಗೊಂಡ ನಂತರ ಧ್ವಜಸ್ತಂಭವನ್ನು ನೆಡುವ ಸಮಯದಲ್ಲಿ ಗೌರವಾನ್ವಿತ ರಾಮುಲುಜಿ ಅವರಿಗೆ ಆರೋಗ್ಯ ಸಮಸ್ಯೆಗಳು ಎದುರಾದವು. ಅವರಿಗೆ ಆಹಾರ ನಾಳದಲ್ಲಿ ಫುಡ್ ಪೈಪ್ ಕ್ಯಾನ್ಸರ್ ಆಗಿದೆ ಎಂದು ವೈದ್ಯರು ವರದಿ ಮಾಡಿದರು. ಇದು ಎಲ್ಲರಿಗೂ ಆಘಾತ ತಂದಿತು. ನಾನು ಈ ಸಮಯದಲ್ಲಿ ಅವರೊಂದಿಗೆ ಇದ್ದಾಗ ಅವರು ನನ್ನನ್ನು ಕರೆದು ತಮ್ಮ ಆಸೆ ವ್ಯಕ್ತಪಡಿಸುತ್ತಾ ತಾವೇ ದೇವಾಲಯದ ಪ್ರತಿಷ್ಠಾಪನಾ, ಕಳಶ ಪೂಜೆ, ಸಮರ್ಪಣೆ ಕಾರ್ಯವನ್ನು ನೆರವೇರಿಸಲು ಬಯಸುವುದಾಗಿ ಹೇಳಿದರು. ಆಪರೇಷನ್ಗಾಗಿ ವಿದೇಶಕ್ಕೆ ಹೋಗದಂತೆ ತಡೆಯಲು ಅವರು ತಕ್ಷಣ ಮಹಾಶಿವ ನಾಡಿಯನ್ನು ಪರಿಶೀಲಿಸಲು ಕೇಳಿದರು. ನಾಡಿ ಭವಿಷ್ಯವಾಣಿಗಳು ಶಸ್ತ್ರಚಿಕಿತ್ಸೆಗಾಗಿ ವಿದೇಶಕ್ಕೆ ಹೋಗದಂತೆ ಅವರಿಗೆ ನಿರ್ದೇಶಿಸಿದವು. ಬದಲಾಗಿ ಶಸ್ತ್ರಚಿಕಿತ್ಸೆಗಾಗಿ ತಮ್ಮ ತಾಯ್ನಾಡಿನಲ್ಲಿಯೇ ಇರುವ ನಿರ್ದಿಷ್ಟ ಆಸ್ಪತ್ರೆ, ವೈದ್ಯರು ಮತ್ತು ಸ್ಥಳದ ವಿವರಗಳನ್ನು ಮಹಾಶಿವ ನಾಡಿಯಿಂದ ಸೂಕ್ಷ್ಮವಾಗಿ ತಿಳಿಸಲಾಯಿತು. ಅವರು ಭವಿಷ್ಯವಾಣಿಯಲ್ಲಿ ಹೇಳಿದ ದೈವಿಕ ಮಾತುಗಳನ್ನು ನಂಬಿ ಅನುಸರಿಸಿದರು. ಶಸ್ತ್ರಚಿಕಿತ್ಸೆಯ ನಂತರ ಕೀಮೋಥೆರಪಿ ಇಲ್ಲದೆ ಅವರು ದೈವಿಕ ಮಾತುಗಳ ಪ್ರಕಾರ ಬೇಗ ಗುಣಮುಖರಾಗಲು ಆಯುರ್ವೇದ ಔಷಧವನ್ನು ಅನುಸರಿಸಿದರು. ನಂತರದ ಎಲ್ಲಾ ಶಸ್ತ್ರಚಿಕಿತ್ಸೆಯ ನಂತರದ ತಪಾಸಣೆಗಳಲ್ಲಿ ವೈದ್ಯರಿಗೆ ಆಶ್ಚರ್ಯವಾಗುವಂತೆ ಯಾವುದೇ ಕಡೆ ಕ್ಯಾನ್ಸರ್ನ ಲಕ್ಷಣಗಳು ಕಂಡುಬರಲಿಲ್ಲ. ಇದರಿಂದ ಎಲ್ಲರಿಗೂ ಆ ಆತ್ಮದ ಆಶೀರ್ವಾದಗಳ ಬಗ್ಗೆ ತಿಳಿಯಿತು.
ನಂತರ ಅವರ ಇಚ್ಛೆಯಂತೆ ದೇವಾಲಯದ ಪ್ರತಿಷ್ಠಾಪನೆಯು ಬಹಳ ಭವ್ಯವಾಗಿ ನಡೆಯಿತು. 12 ವರ್ಷಗಳ ನಂತರದ ಎರಡನೇ ಪ್ರತಿಷ್ಠಾಪನೆಯೂ ಸಹ ಅವರ ಒಳ್ಳೆಯ ಆರೋಗ್ಯ ಮತ್ತು ಆಶೀರ್ವಾದಗಳೊಂದಿಗೆ ಯಶಸ್ವಿಯಾಗಿ ನಡೆಯಿತು. ಈಗ 2 ವರ್ಷಗಳೊಳಗೆ ಮೂರನೇ ಪ್ರತಿಷ್ಠಾಪನೆ ನಡೆಯಲಿದೆ. ಮಧ್ಯದಲ್ಲಿ ದೇವಾಲಯದ ಬಗ್ಗೆ ಇರುವ ಅನನ್ಯತೆಯನ್ನು ಮತ್ತಷ್ಟು ದೃಢಪಡಿಸುವ ಕೆಲವು ಗಮನಾರ್ಹ ಘಟನೆಗಳು ನಡೆದವು. ಒಮ್ಮೆ ದೇವಾಲಯದೊಳಗೆ ಭಕ್ತರಿಗೆ ಪ್ರವೇಶ ನೀಡದೆ ಇಡೀ ದೇವಾಲಯವು ಜೇನುನೊಣಗಳಿಂದ ಸಂಪೂರ್ಣವಾಗಿ ಆವೃತವಾಗಿತ್ತು. ಗೌರವಾನ್ವಿತ ರಾಮನುಜಿಯವರು ಇದರ ಮಹತ್ವವನ್ನು ತಿಳಿದುಕೊಳ್ಳಲು ಕುತೂಹಲರಾಗಿದ್ದರು. ಆದ್ದರಿಂದ ನಾವು ನಾಡಿಯನ್ನು ಹುಡುಕಿದೆವು ಮತ್ತು ಅಲ್ಲಿ ನಮಗೆ ಒಂದು ಅದ್ಭುತವಾದ ವಿಷಯ ತಿಳಿಯಿತು. ಮಹರ್ಷಿಗಳು, ದೇವತೆಗಳು ಮತ್ತು ಸಿದ್ಧರ ರೂಪದಲ್ಲಿದ್ದ ಆ ಜೇನುನೊಣಗಳು ಆ ಸಮಯದಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯರಿಗೆ ಪೂಜೆ ಸಲ್ಲಿಸುತ್ತಿದ್ದವು. ಈ ವಿಷಯವನ್ನು ನಮಗೆ ಮಹಾಶಿವ ನಾಡಿ ಮೂಲಕ ತಿಳಿಸಲಾಯಿತು ಮತ್ತು ಅವರಿಗೆ ತುಂಬಾ ಸಂತೋಷವಾಯಿತು ಮತ್ತು ತೃಪ್ತಿ ಸಿಕ್ಕಿತು. ಅಂತಹ ಅನೇಕ ಘಟನೆಗಳು ದೇವಾಲಯದಲ್ಲಿ ನಡೆಯುತ್ತಲೇ ಇವೆ. ಇತ್ತೀಚಿನದ್ದು ಹೆಚ್ಚು ಮಹತ್ವಪೂರ್ಣ ಎಂದು ಪರಿಗಣಿಸಲಾಗಿರುವ ಘಟನೆ. ದೇವಸ್ಥಾನದ ಗೋಪುರದಿಂದ ದೇವಸ್ಥಾನದ ಕಲಶವನ್ನು ಕೋತಿಯೊಂದು ಕಿತ್ತುಕೊಂಡು ಹೋಯಿತು. ಎಂದಿನಂತೆ ಅವರು ಮಹಾಶಿವರಾಡಿ ಮೂಲಕ ಇಂತಹ ಘಟನೆಯ ಹಿಂದಿನ ಕಾರಣವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದರು. ನಾಡಿ ಮೂಲಕ ಈ ಕೃತ್ಯವನ್ನು ಭಗವಾನ್ ಆಂಜನೇಯನ ಪ್ರತಿಷ್ಠಾಪನೆಯೊಂದಿಗೆ ತೋರಿಸಲಾಯಿತು. ದೇವಸ್ಥಾನದಲ್ಲಿ ಆಂಜನೇಯನ ಪ್ರತಿಷ್ಠಾಪನೆಗೆ ಬೇಕಾದ ಜ್ಞಾಪನೆಯನ್ನು ನಾಡಿಯಲ್ಲಿ ತಿಳಿಸಲಾದ ಘಟನೆಯ ಮೂಲಕ ಸಕಾಲದಲ್ಲಿ ತಿಳಿಸಲಾಯಿತು. ಇದರ ಪರಿಣಾಮವಾಗಿ ಸ್ವಲ್ಪ ಸಮಯದಲ್ಲೇ ದೇವಸ್ಥಾನದಲ್ಲಿ ಭಗವಾನ್ ಆಂಜನೇಯನ ಪ್ರತಿಷ್ಠಾಪನೆಯು ನಡೆಯಲಿದೆ. ಈ ಪ್ರತಿಷ್ಠಾಪನೆಯು ಮುಖ್ಯವಾಗಿ ಪ್ರಪಂಚವನ್ನು ಎಲ್ಲಾ ನೈಸರ್ಗಿಕ ವಿಕೋಪಗಳಿಂದ ರಕ್ಷಿಸಲು ಉದ್ದೇಶಿಸಿದೆ. ದೇವರು ಮತ್ತು ದೇವತೆಗಳ ಆಶೀರ್ವಾದದ ಉದ್ದೇಶವು ಮಾನವರನ್ನು ಮತ್ತು ಎಲ್ಲಾ ಜೀವಿಗಳನ್ನು ಎಲ್ಲಾ ಕೆಡುಕಿನಿಂದ ಮತ್ತು ಎಲ್ಲಾ ನೈಸರ್ಗಿಕ ವಿಕೋಪಗಳಿಂದ ರಕ್ಷಿಸುವುದು ಎಂಬ ಹೆಸರಿನಿಂದ ಕೂಡಿರುತ್ತದೆ. ಪ್ರತಿ ಹುಣ್ಣಿಮೆಯ ದಿನದಂದು ದೇವಸ್ಥಾನದ ದೇವರು ಮತ್ತು ದೇವತೆಗಳು ತಮ್ಮ ನೃತ್ಯ ಪ್ರದರ್ಶನದ ಮೂಲಕ ಆಶೀರ್ವದಿಸಲು ಮತ್ತು ಸಂತೋಷಪಡಲು ಇದು ದೇವಸ್ಥಾನಕ್ಕೆ ಹೆಚ್ಚುವರಿ ವೈಭವವಾಗಿದೆ. ಎಲ್ಲಾ ವೈವಿಧ್ಯತೆಯನ್ನು ತೆಗೆದುಹಾಕಲು ಮತ್ತು ಭವಿಷ್ಯದ ಆಶೀರ್ವಾದ ಮತ್ತು ಪ್ರಯೋಜನಕ್ಕಾಗಿ ಜನರನ್ನು ಮುನ್ನಡೆಸಲು ಹನುಮಂತನ ಪ್ರತಿಷ್ಠೆ ಇರುತ್ತದೆ ಎಂದು ನಂಬಲಾಗಿದೆ. ಹೀಗೆ ನಾನು ದೇವಾಲಯದ ಇತಿಹಾಸವನ್ನು ಸಂತೋಷ ಮತ್ತು ಭಕ್ತಿಯೊಂದಿಗೆ ಮುಕ್ತಾಯಗೊಳಿಸುತ್ತೇನೆ. ನಿಮ್ಮೆಲ್ಲರಲ್ಲಿ ದಯವಿಟ್ಟು ದೇವಾಲಯಕ್ಕೆ ಭೇಟಿ ನೀಡಿ ಸರ್ವಶಕ್ತನ ದೈವಿಕ ಆಶೀರ್ವಾದವನ್ನು ಪಡೆದು ದೀರ್ಘ, ಸಂತೋಷ ಮತ್ತು ಸಮೃದ್ಧ ಜೀವನಕ್ಕಾಗಿ ಮಾರ್ಗವನ್ನು ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.